ಈಗ ನಿಮ್ಮ ಟಿ ವಿಗಳಲ್ಲೂ ನಾನು ನೋಡಿದೆ. ಪಾಕಿಸ್ತಾನ ಘೋಷಣೆ ಸಂಬಂಧ ಅಂತ ಅಷ್ಟಕ್ಕೆ ದಯವಿಟ್ಟು ಹೇಳಬೇಡಿ. ನೀವು ಕೇಳೋಂಥ ಪ್ರಶ್ನೆನೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಂಥ ಘೋಷಣೆ ಬಗ್ಗೆ ಅಂತಲೇ ಕೇಳಿ. ನೀವು ಕೇಳಲ್ಲ ಅದನ್ನು, ಅನೇಕರನ್ನು ನೋಡಿದ್ದೀನಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದನ್ನು FSL ವರದಿನ ಎಲ್ಲೂ ಕೂಡ ತಿರ್ಚಿಲ್ಲ ಅನ್ನೋದು ಅಂಶವನ್ನು ಕೂಡ ಆ FSL ರಿಪೋರ್ಟ್ ಕೊಡೋಂಥ ಸಂದರ್ಭದಲ್ಲಿ ತೋರಿಸಿದ್ದಾರೆ ಅಂತ ನಿಮ್ಮ ಟಿ ವಿಗಳು ನಾನು ನೋಡಿದೆ. ಇವರು ಕಾಂಗ್ರೆಸ್ನವರೆಲ್ಲ ಏನು ಹೇಳ್ತಿದ್ರು, ತಿರ್ಚಿಬಿಟ್ಟಿದ್ದಾರೆ, ವಿಡಿಯೋನೇ ತಿರ್ಚಿಬಿಟ್ಟಿದ್ದಾರೆ ಅಂತ. ಯಾವುದೂ ತಿರ್ಚಿಲ್ಲ ಅನ್ನೋದನ್ನು ಕೂಡ FSL ವರದಿಯ ಮುಖಾಂತರ ಬಂದಿದೆ ಅನ್ನೋದು ಗಮನಕ್ಕೆ ಬಂದಿದೆ. FSL ವರದಿನ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರು ಕೂಗಿದ್ದು ಟಿ ವಿಗಳಲ್ಲಿ ಸ್ಪಷ್ಟವಾಗಿ ಇಡೀ ಸಮಾಜಕ್ಕೆ ನೀವೇ ತೋರಿಸ್ಕೊಟ್ಟಿದ್ದೀವಿ. ಎಲ್ಲ ಟಿ ವಿನವರು ತೋರಿಸಿದ್ದೀರಿ. ಅವ್ರು ಯಾರೂ ಕೂಡ ನಾವು ಇಲ್ಲ ಅನ್ನಂತ ಯಾವ ಟಿ ವಿನವರು ಹೇಳಿಲ್ಲ. ಆದರೆ ಒಬ್ಬ ಕಾಂಗ್ರೆಸ್ಸಿಗರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದನ್ನು ನಾವು ಖಂಡನೆ ಮಾಡ್ತೀವಿ ಅಂತ ಹೇಳಲಿಲ್ಲ. FSL ವರದಿ ಬರಲಿ, FSL ವರದಿನಲ್ಲಿ ಅವರು ತಪ್ಪಿತಸ್ಥರು ಅಂತ ಆಗಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದರೆ ಕ್ರಮ ತಗೋತೀವಿ ಅನ್ನೋಂಥ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಸಂತೋಷ. ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ, ಸ್ವಾಗತ ಮಾಡ್ತೀನಿ. DK ಶಿವಕುಮಾರ್ ಏನು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡ್ತಾ ಇರೋದು. ದೇಶದ ಬಗ್ಗೆ ನಾವು ದೇಶದ ವಿಚಾರವನ್ನು ಒತ್ತೆ ಇಟ್ಟು ರಾಜಕಾರಣ ಮಾಡೋದು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತಂದಮೇಲೆ ಇನ್ನು ತನಿಖೆನೇನು ಬಂತು? FSL ರಿಪೋರ್ಟ್ಗೆ ಯಾಕೆ ಕಾಯಕ್ಕೆ ಹೊರಟಿದ್ರಿ? ಹಾಗಾದ್ರೆ ಒಬ್ಬ ಉಪಮುಖ್ಯಮಂತ್ರಿ ಮಾನ್ಯ DK ಶಿವಕುಮಾರ್ ಅವರು, ಇನ್ನೊಬ್ಬ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಸ್ಪಷ್ಟ ಮಾಡ್ತಿದ್ದಾರೆ. ಮತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 10 ಬಾರಿ ನಾನು ಕೇಳಿದ್ದೇನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ. DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಅದನ್ನು ಎಂಡಾರ್ಸ್ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದು ರಾಷ್ಟ್ರದ್ರೋಹಿಗಳು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಬಹಿರಂಗ ಆಗ್ತಾರಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಅವ್ರು ಬೆಂಬಲ ಕೊಟ್ಟರೆ ನಮ್ಗೆ ಕಾಣ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಏನು ಹೇಳ್ತಾರೆ, ತನಿಖೆ ಮಾಡಿಸ್ತೀವಿ, FSL ರಿಪೋರ್ಟ್ ನೋಡ್ತೀವಿ, ಅದರಲ್ಲಿ ತಪ್ಪಿತಸ್ಥರು ಅಂದರೆ ನಾವು ಕ್ರಮ ತಗೋತೀವಿ. ಇದಾರು ಉತ್ತಮ. ಅವರಿಗೆ ಕಿವಿ ಕೆಪ್ಪು. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದ ನಮ್ಮ ಸರಿಯಾಗಿ ಕೇಳಿಲ್ಲ. ಟಿ ವಿಗಳು ನೋಡಲ್ಲ, ಕಣ್ಣು ಸರಿ ಇಲ್ಲ, ಅವ್ರ ಕಣ್ಣು ಸರಿ ಇಲ್ಲ, ಕಿವಿ ಸರಿ ಇಲ್ಲ. ಭಾರತ ಮಾತೆ ಬಗ್ಗೆ ಅಪಮಾನ ಆಗ್ತಿರ್ಬೇಕಾದ್ರೆ ಹೃದಯ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಕಿವಿ ಸರಿ ಇಲ್ದಿದ್ದಂಥ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಈ ದೇಶದ ಬಗ್ಗೆ ಏನು ಕಲ್ಪನೆ ಇದೆ? ಮುಸಲ್ಮಾನರು ವೋಟ್ ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಈ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋರನ್ನು ಕೂಡ ರಕ್ಷಣೆ ಮಾಡಿ ಅವ್ರ ಜೊತೆ ನಾವು ನಿಂತ್ಕೋತೀವಿ ಅಂತ ಇಂಥ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರ್ದಿತ್ತು. ಬೇಗ ಆ FSL ರಿಪೋರ್ಟು ಏನು ಬಂದಿದೆ ಅಂತ ಬಹಿರಂಗ ಮಾಡಬೇಕು. ಮತ್ತು ಈಗಾಗಲೇ ಪೊಲೀಸ್ ಇಲಾಖೆಯವರು ಅಲ್ಲೊಂದು ಇಲ್ಲೋ ಅರೆಸ್ಟ್ ಮಾಡ್ಕೊಂಬರ್ತೀವಿ ಅಂತ ಸುದ್ದಿ ಕೇಳಿದ್ದೀನಿ. ಸಂಬಂಧಪಟ್ಟವ್ರ ಬಗ್ಗೆ FSL ರಿಪೋರ್ಟ್ ಬಗ್ಗೆ ಯಾರು ಇದರಲ್ಲಿದ್ದಾರೆ ಅಂತ ನೋಡಿಕೊಂಡು ಅವ್ರನ್ನೆಲ್ಲರ ಬಗ್ಗೆ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ತುರ್ತು ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಹಾಕಿ ಅವ್ರು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ.